Hi friends, welcome back to my YouTube channel. Good evening to all. ಇವಾಗ ನೋಡಿ ಮನೆಯಲ್ಲಿ ಬಟಾಟಿ ಬದ್ನಿಕಾಯಿ ಎರಡು ಇದ್ರೆ ಪಲ್ಯ ಎರಡು ಮಿಕ್ಸ್ ಮಾಡಿ ಒಮ್ಮೆ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಇಲ್ಲಿ ಬಟಾಟಿ ಸಿಪ್ಪೆ ತಗೊಂಡು ಇಟ್ಕೊಂಡಿನಿ. ಇಲ್ಲಿ ನಾನು 2 ಪೊಟ್ಯಾಟೊ ತಗೊಂಡಿನಿ. ಇವಾಗ ಕಟ್ ಮಾಡ್ಕೊತೀನಿ ಇದನ್ನ. ಇವಾಗ ಬಟಾಟೊ ಕಟ್ ಮಾಡ್ಕೊಂಡಿನಿ. ಇವಾಗ ಬದ್ನಿಕಾಯಿ 4 ತಗೊಂಡಿನಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ. ಇದು ಚಪಾತಿ ಒಳಗೆ ಟೇಸ್ಟ್ ಆಗಿರುತ್ತೆ ಪಲ್ಯ. ಇವಾಗ ನೋಡಿ ಪೊಟ್ಯಾಟೊ ಬದ್ನಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯ ಮಾಡೋಣ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಸ್ವಲ್ಪ ನೀರಿದೆ. ಅದ್ ನೀರು ಹೋಗೋತನ ಹಾಗೆ ಬಿಡ್ತೀನಿ. ಇವಾಗ ಇದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿನ ಗ್ಯಾಸ್ನ. ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ಒಂದ್ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಈ ತರ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರಿಬೇವು ಹಾಕೊಳ್ತೀನಿ. ಇವಾಗ ನೋಡಿ ನಾನು ಪೊಟ್ಯಾಟೊ ಬದ್ನೆಕಾಯಿ ಎಲ್ಲ ಹಾಕೊಳ್ತೀನಿ. ಇವಾಗ ಮೊದಲು ನಾನು ಆಲೂಗಡ್ಡೆನ ಹಾಕೊಳ್ತೀನಿ. ಇವಾಗ ಇದು ಬದ್ನೆಕಾಯಿ ಹಾಕೊಳ್ತೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ.
ಇವಾಗ ಇದಕ್ಕೆ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ. ಒಂದ್ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ಪೂನ್ ಸಾಲ್ಟ್ ಹಾಕೋತಿದ್ದೀನಿ. ಉಪ್ಪು, ಇವಾಗ ಇದಕ್ಕೆ ಮಸಾಲಾ ಖಾರ ಹಾಕ್ತಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ. ಇದು ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಮಸಾಲಾ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಅದನ್ನ ಹಾಕ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದು ಇದು ಬೇಯೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಳ್ಳಿ. ಇವಾಗ ಇದಕ್ಕೆ ಶೇಂಗಾ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಕಡಲೆ ಬೀಜದ್ದು. ಇದನ್ನ ಹಾಕ್ತಾ ಇದ್ದೀನಿ, ಶೇಂಗಾ ಪೌಡರ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇದನ್ನೆಲ್ಲ ಈ ತರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವಾಗ ಇದ್ರ ಮೇಲೆ ಒಂದ್ ಪ್ಲೇಟ್ನ ಮುಚ್ಕೊಳ್ತಾ ಇದ್ದೀನಿ. ಇದನ್ನ ಹೀಗೆ ಒಂದು 5 to 6 ಮಿನಿಟ್ಸ್ ಹಾಗೆ ಮುಚ್ಚಿಡಿ. ಅದಾದ ನಂತರ ಓಪನ್ ಮಾಡಿ, ಅವಾಗ ಬೇಯ್ದಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲಾ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ. ಇವಾಗ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಸ್ಟಡಿ ಮಾಡೋದಿರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಆದರೆ ವಿಡಿಯೋ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಅಟ್ಲೀಸ್ಟ್ 5 ಜನ ಆದ್ರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾಗೆ ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅದನ್ನ ಬೈಲಿ. ಆಮೇಲೆ ಆಯ್ತು ಫ್ರೆಂಡ್ಸ್, ಇವಾಗ 1 ನಿಮಿಷ ಆಗಿದೆ. ಇವಾಗ ನಾನು ಅದನ್ನ
ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು 5 ಜನ ಸಬ್ಸ್ಕ್ರೈಬರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ವಿಡಿಯೋ ಹಾಕಿದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇದು ಚಪಾತಿ ಜೊತೆ ತಿನ್ನೋದಕ್ಕೆ ಮತ್ತೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. 5 ಜನ ಸಬ್ಸ್ಕ್ರೈಬರ್ ಮಾಡ್ತಿರ್ತಾನೆ. ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಗಿದೆ. ಅದು ಚಪಾತಿ ಜೊತೆ ತಿನ್ನೋದಕ್ಕೆ, ಮತ್ತೆ ನೀವು ಪುರಿ ಜೊತೆನೂ ಮಾಡ್ಕೋಬಹುದು. ಈ ತರ ಬದ್ನಿಕಾಯಿ, ಆಲೂಗಡ್ಡೆ ಮತ್ತೆ ಯಾವ್ದು ತರಕಾರಿ ಇಲ್ಲದಾಗ ಮಾಡ್ಕೋಬಹುದು. ಇದ್ರೊಳಗೆ ನುಗ್ಗಿಕಾಯಿ, ಫ್ಲವರ್ ಬೇಕಾದ್ರೆ ಹಾಕೋಬಹುದು ನೀವು. ಇದನ್ನ ಚಪಾತಿ ಜೊತೆ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ಗೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮಿಂದ ಅಂದ್ರೆ 5 ಜನ ಸಬ್ಸ್ಕ್ರೈಬರ್ ಮತ್ತೆ 10 ಲೈಕ್ಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ನ್ಯೂ ಇಯರ್ ಟು ಆಲ್.